ಗಾನಕೋಗಿಲೆ ಜಾನಕಮ್ಮ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು. ಸರ್ಕಾರಕ್ಕೆ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಕರುನಾಡಲ್ಲೇ ಇರೋದು ಜಾನಕಿ ಅವರ ಆಸೆಯಾಗಿತ್ತು, ಅದಕ್ಕೆ ಇಂಬು ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಸ್ಮಾರಕ ನಿರ್ಮಾಣಕ್ಕೆ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಮನವಿ ಮಾಡಿದ್ದಾರೆ. ಗಾನಕೋಗಿಲೆ ಜಾನಕಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು, ಸರ್ಕಾರ ಅದಕ್ಕೆ ಮನಸ್ಸು ಮಾಡಬೇಕು. ಕರುನಾಡಲ್ಲೇ ಇರಬೇಕು ಅನ್ನುವಂಥದ್ದು ಜಾನಕಿಯವರ ಆಸೆ ಆಗಿತ್ತು. ಹೀಗಾಗಿ ಅವರಿಗಾಗಿ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಅಂತ ಈ ಮೂಲಕವಾಗಿ ಬೇರೆಯವರಿಗೂ ಕೂಡ ಅದು ಪ್ರೇರಣೆ ಆಗತ್ತೆ, ಆ ಪ್ರೇರಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ನಾದಬ್ರಹ್ಮ ಮನವಿ ಮಾಡಿಕೊಂಡಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರೋ ಜಯಮಾಲಮ್ಮ ಅವರಿಗೆ ನಮಸ್ಕಾರಗಳು. ಗಾನಕೋಗಿಲೆ ಜಾನಕಿ ಅಮ್ಮ ಕರುನಾಡಿನ ಮೈಸೂರಿನ ಮಣ್ಣಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಅವರು ಮಣ್ಣಿಗೆ ಹೋಗೋಕೆ ಮುಂಚೆ ಕರುನಾಡಿನ ಜನ ಕಣ್ಣು ತೆಗಿಬೇಕು. ಅವರಿಗಾಗಿ ಇಲ್ಲೊಂದು ಸ್ಮಾರಕ ಮಾಡುವ ಯೋಜನೆಯನ್ನು ನಾವು ಅವರ ಕುಟುಂಬಕ್ಕೆ ವಿನಂತಿಸಬೇಕು. ಅವರು ಒಪ್ಪಿದರೆ ಈಗಲೇ ಅದಕ್ಕೆ ಒಂದು ಸಿದ್ಧತೆ ಆಗುವ ಥರ ಒಂದು ಸೂಕ್ತವಾದ ಜಾಗವನ್ನು ನಿಗದಿಪಡಿಸೋದಕ್ಕೆ ತಾವು ಸರ್ಕಾರಕ್ಕೆ ಮತ್ತು ಬಲ್ಲವರಿಗೆ ತಿಳಿಸುವ ಒಂದು ದೊಡ್ಡ ಮನಸ್ಸು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜಾನಕಿ ಅಂದರೆ ಸೀತೆ, ಸೀತೆ ಅಂದರೆ ನಮಗೆ ಗೀತೆ. ಆಕೆಯ ಆಸೆ ಕರುನಾಡಿನಲ್ಲಿ ಇರುವುದು. ನಾವು ಅದಕ್ಕೆ ಇಂಬು ಕೊಡೋದು ಬೇಡವೇ? ದಯಮಾಡಿ ನೀವು ಜಾನಕಮ್ಮ ಅವರು ಎಸ್ ಜಾನಕಿರವರು ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ತೆರಳಿರೋದು ಒಂದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕು, ದುಃಖ ಪಡಬೇಕು ಅರ್ಥ ಆಗ್ತಾ ಇಲ್ಲ. ಸಂತೋಷ ಏನಕ್ಕಪ್ಪ ಅಂತಂದ್ರೆ ಅಂಥ ದೊಡ್ಡ ಲೆಜೆಂಡ್ರಿ ಸಿಂಗರ್ ಅಂದರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿಯಾಗಿದ್ದಂಥ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡಬೇಕಾ, ಅಥವಾ ಅಂಥ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡಬೇಕಾ ಅರ್ಥ ಆಗ್ತಿಲ್ಲ. ಅದರಲ್ಲಿ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೇ ಇದ್ದರೂ ಅವರ ಧ್ವನಿ ಯಾವಾಗಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವರು ಮಾಡ್ತಿದ್ದ ಕಾನ್ಸರ್ಟ್ಗಳು ಅಂದರೆ ಪ್ರೋಗ್ರಾಮ್ಗಳೆಲ್ಲ ಮಾಡಬೇಕಾದ್ರೆ ಅವರು SPB ಅವ್ರ ಜೊತೆ ಆಗಲಿ, PB ಶ್ರೀನಿವಾಸ್ ಅವ್ರ ಜೊತೆ ಆಗಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗಲಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮಲ್ಲಿ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿಯೆಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ನಾವು ಎಷ್ಟು ಸೀರಿಯಸ್ಸಾಗಿ ಅವನ್ನ ನೋಡ್ತಿದ್ರು, ಅವ್ರು ಅಷ್ಟೇ ವಿಟ್ಟಿಯಾಗಿದ್ದರು, ಅಷ್ಟೇ ಖುಷಿಯಾಗಿ ಹಾಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ದರು ಅನ್ನೋದು. ಅಂದರೆ 1900 ಈಗ ತಾನೇ ಹೇಳ್ತಿದ್ದೆ ಜಾನಕಮ್ಮನ್ನ ನಾನು 1975ನೇ ಇಸ್ವಿಯಿಂದ ಬಂದೆ. ರಾಜ್ಕುಮಾರ್ ಅವ್ರ ಜೊತೆ ನನ್ನ ಪ್ರಥಮ ಚಿತ್ರ ಪ್ರೇಮದ ಕಾಣಿಕೆಗೆ ನಾನು ಹೋಗಿದ್ದಾಗ ಈ ಹೊಸದಾಗಿ ಯಾವುದೇ ಗಾಯಕಿ ಹೊಸದಾಗಿ ಕಲಾವಿದೆ ಬಂದರೆ ಜಾನಕಮ್ಮ ಅವರು ಹೊಸ ಕಲಾವಿದೆಯನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳೋರು. ಆಗೆಲ್ಲ ಲೈವ್ ಆರ್ಕೆಸ್ಟ್ರಾ ಇತ್ತು. ಆಗ ನಾವು ಅಲ್ಲಿ ಹೋಗಿ ಜಾನಕಮ್ಮ ಅವ್ರನ್ನ ನೋಡಿದಾಗ ನಮ್ಮ ವಾಯ್ಸನ್ನು ನೋಡಿ ಅವರ ಆ ವಾಯ್ಸಿನ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದೆಗೂ ಕೂಡ ಧ್ವನಿಯನ್ನು ನೀಡ್ತಾಯಿದ್ರು. ಅವರಲ್ಲಿ ಇರುವಷ್ಟು ವೈವಿಧ್ಯತೆ ನಾವು ಇನ್ಯಾರಲ್ಲೂ ಕಾಣೋಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಸರಳ, ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ